ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅದೇನಂದ್ರೆ ಜನಗಣತಿಗೋಸ್ಕರ ಲೇಔಟ್ ನಕ್ಷೆಗಳನ್ನ ಹೇಗೆ ಸಿಂಪಲ್ ಆಗಿ ಮತ್ತು ಪಕ್ಕಾ ಆಗಿ ಮಾಡೋದು ಅಂತ. ಈ ವಿಧಾನ ಗೊತ್ತಾದ್ರೆ ಸಾಕು, ಕೆಲ್ಸ ಅರ್ಧದಷ್ಟು ಸುಲಭ ಆದ ಹಾಗೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಸಾಮಾನ್ಯವಾಗಿ ಲೇಔಟ್ ಮ್ಯಾಪಿಂಗ್ ಅಂದ ತಕ್ಷಣ ಅಬ್ಬಾ ಇದೊಂದು ದೊಡ್ಡ ತಲೆನೋವಿನ ಕೆಲಸ ಅನ್ಸೋದು ಸಹಜ ಅಲ್ವಾ? ಎಲ್ಲಿಂದ ಶುರು ಮಾಡೋದು, ಹೇಗೆ ಮುಗಿಸೋದು ಅನ್ನೋ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಆದ್ರೆ ತಲೆ ಕೆಡಿಸ್ಕೋಬೇಡಿ, ಯಾಕಂದ್ರೆ ಈ ಎಲ್ಲಾ ಗೊಂದಲಕ್ಕೂ ಒಂದು ಫುಲ್ ಪ್ರೂಫ್ ಸೊಲ್ಯೂಷನ್ ಇದೆ. ಒಂದು ಸಿಂಪಲ್ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಇದೆ. ಇದನ್ನ ಫಾಲೋ ಮಾಡಿದ್ರೆ ನಕ್ಷೆ ಮಾಡೋದು ಮಕ್ಕಳಾಟ ಅನ್ಸುತ್ತೆ. ಮೊದಲಿಗೆ ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ನಾವು ಕೈಯಲ್ ಮಾಡುವ ಈ ನಕ್ಷೆಗಳು ಬರೀ ಗೆರೆಗಳಲ್ಲ, ಬರೀ ಚಿತ್ರಗಳಲ್ಲ. ಇವು ಕೇವಲ ಸರ್ವೆಗೆ ಮಾತ್ರ ಸೀಮಿತ ಆಗಿರಲ್ಲ. ಕೆಲವೊಮ್ಮೆ ಪ್ರವಾಹದಂತಹ ವಿಪತ್ತು ನಿರ್ವಹಣೆ ಸಮಯದಲ್ಲೂ ಕೂಡ ಇವೇ ಪ್ರಮುಖ ಆಧಾರ ಆಗ್ತವೆ. ಅದಕ್ಕೆ ಇದರಲ್ಲಿ ನಿಖರತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸರಿ, ಈಗ ನೇರವಾಗಿ ನಕ್ಷೆ ಹೇಗ್ ಮಾಡೋದು ಅಂತ ನೋಡೋಕು ಮುಂಚೆ ಒಂದು ಒಳ್ಳೆ ನಕ್ಷೆಯಲ್ಲಿ ಏನೇನ್ ಅಂಶಗಳು ಇರ್ಲೇಬೇಕು ಅಂತ ತಿಳ್ಕೊಂಡ್ಬಿಡೋಣ. ಇದ್ರಿಂದ ನಮ್ಮ ಬೇಸ್ ಸ್ಟ್ರಾಂಗ್ ಆಗುತ್ತೆ. ಇಲ್ಲಿ ನೋಡಿ, ಒಂದು ಬ್ಲಾಕ್ನ ಗಡಿ ಅಂದ್ರೆ ಬಾರ್ಡರ್ಸ್ ಸ್ಪಷ್ಟವಾಗಿರ್ಬೇಕು. ಎಲ್ಲ ರಸ್ತೆಗಳು, ಚಿಕ್ಕ ಗಲ್ಲಿಗಳು ಕೂಡ ಇರಬೇಕು. ರೈಲ್ವೆ ಲೈನ್ ಇದ್ರೆ ಅದನ್ನು ತೋರಿಸ್ಬೇಕು. ಜೊತೆಗೆ ಸ್ಕೂಲ್, ಹಾಸ್ಪಿಟಲ್, ದೇವಸ್ಥಾನ, ಪೋಸ್ಟ್ ಆಫೀಸ್ ಈ ತರಹದ ಪ್ರಮುಖ ಲ್ಯಾಂಡ್ಮಾರ್ಕ್ಗಳನ್ನ ಸರಿಯಾಗಿ ಗುರುತಿಸ್ಬೇಕು. ಯಾಕಂದ್ರೆ ಈ ನಕ್ಷೆ ನೋಡೋ ಯಾರಿಗೇ ಆಗ್ಲಿ ಜಾಗ ಸುಲಭವಾಗಿ ಅರ್ಥ ಆಗ್ಬೇಕು. ಓಕೆ, ಈಗ ಅಸಲಿ ವಿಷಯಕ್ಕೆ ಬರೋಣ. ಆ ಸಿಂಪಲ್ ಮೆಥಡ್ ಯಾವುದು ಅಂತ ನೋಡೋಣ. ಈ ಸ್ಟೆಪ್ಸ್ಗಳನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ಸಾಕು, ನಕ್ಷೆ ಮಾಡೋದು ಖಂಡಿತ ಸುಲಭ ಆಗುತ್ತೆ. ನೋಡಿ, ಇರೋದೇ 4 ಸಿಂಪಲ್ ಸ್ಟೆಪ್ಸ್. ಒಂದ್ಸಲ ಗಮನ ಕೊಟ್ಟು ಕೇಳಿ. ಮೊದಲನೇದು ಗಡಿ ಗುರುತಿಸೋದು. ಎರಡನೇದು ವಾಯುವ್ಯ ಮೂಲೆಯಿಂದ ಶುರು ಮಾಡೋದು. ಮೂರನೇದು ಮೊದಲು ರಸ್ತೆಗಳನ್ನ ಎಳೆಯೋದು. ಮತ್ತು ಕೊನೆಯದಾಗಿ 4ನೇದು ಕಟ್ಟಡಗಳಿಗೆ ನಂಬರ್ ಕೊಡೋದು. ಈ ಕ್ರಮ ಇದೇ ಈ ಕೆಲಸವನ್ನ ಸುಲಭ ಮಾಡೋ ಸೀಕ್ರೆಟ್. ಮೊದಲನೇ ಸ್ಟೆಪ್ ಗಡಿ ಗುರುತಿಸೋದು. ನಮ್ಗೆ ಕೊಟ್ಟಿರೋ ಬ್ಲಾಕ್ನ ಬೌಂಡ್ರಿಯನ್ನ ಮೊದಲು ಶೀಟ್ ಮೇಲೆ ಪಕ್ಕಾ ಆಗಿ ಎಳೆದುಕೊಳ್ಬೇಕು. ಇದು ನಮ್ಗೆ ಒಂದು ಕ್ಲಿಯರ್ ಫ್ರೇಮ್ ವರ್ಕ್ ಕೊಡುತ್ತೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ಸುಲಭ ಆಗುತ್ತೆ. ಎರಡನೇ ಸ್ಟೆಪ್, ಯಾವಾಗ್ಲೂ ಆಲ್ವೇಸ್ ಬ್ಲಾಕ್ನ ವಾಯುವ್ಯ ಮೂಲೆ ಅಂದ್ರೆ ನಾರ್ತ್ ವೆಸ್ಟ್ ಕಾರ್ನರ್ ಇಂದಾನೇ ಮ್ಯಾಪಿಂಗ್ ಮತ್ತು ನಂಬರಿಂಗ್ ಶುರು ಮಾಡಬೇಕು. ಇದು ಒಂದು ಸ್ಟ್ಯಾಂಡರ್ಡ್. ಹೀಗೆ ಮಾಡೋದ್ರಿಂದ ಇಡೀ ನಕ್ಷೆಗೆ ಒಂದು ಲಾಜಿಕಲ್ ಫ್ಲೋ ಸಿಗುತ್ತೆ. ಈಗ ಈ ಇಡೀ ಪ್ರಾಸೆಸ್ನ ಅತಿ ಮುಖ್ಯವಾದ ಗೋಲ್ಡನ್ ರೂಲ್ ಅಂತಾನೆ ಹೇಳ್ಬೋದು. ಆ ಸ್ಟೆಪ್ಗೆ ಬಂದಿದೀವಿ. ಇದೊಂದು ಸರಿ ಮಾಡಿದ್ರೆ ಮಿಕ್ಕಿದ್ದೆಲ್ಲ ಈಸಿ. ಅದೇನಂದ್ರೆ ಯಾವುದೇ ಮನೆ, ಕಟ್ಟಡಗಳನ್ನ ಮಾರ್ಕ್ ಮಾಡೋಕು ಮುಂಚೆ ಆ ಗಡಿಯೊಳಗಿರೋ ಎಲ್ಲಾ ರಸ್ತೆಗಳು, ಗಲ್ಲಿಗಳನ್ನ ನೀಟಾಗಿ ಎಳ್ಕೋಬೇಕು. ಇದು ನಿಮ್ಮ ನಕ್ಷೆಯ ಅಸ್ಥಿಪಂಜರ ಇದ್ದ ಹಾಗೆ. ನೋಡಿ, ಒಮ್ಮೆ ರಸ್ತೆಗಳನ್ನೆಲ್ಲ ಎಳೆದ್ಮೇಲೆ ಈಗ ಕಟ್ಟಡಗಳನ್ನ ಗುರುತಿಸಿ ಒಂದಾದ ಮೇಲೆ ಒಂದರಂತೆ ಸಿಸ್ಟಮ್ಯಾಟಿಕ್ ಆಗಿ ನಂಬರ್ ಕೊಡೋದಕ್ಕೆ ಶುರು ಮಾಡಿ. ಈಗ ರಸ್ತೆಗಳು ಗೈಡ್ ತರ ಇರೋದ್ರಿಂದ ಯಾವ ಮನೆ ಎಲ್ಲಿದೆ ಅಂತ ಗುರುತಿಸೋದು, ನಂಬರ್ ಕೊಡೋದು ತುಂಬಾನೇ ಸುಲಭದ ಕೆಲಸ ಆಗೋಗುತ್ತೆ. ಓಕೆ, ನಮ್ಮ ನಕ್ಷೆಯ ಸ್ಟ್ರಕ್ಚರ್ ರೆಡಿಯಾಯ್ತು. ಈಗ ಪ್ರತಿಯೊಂದು ಕಟ್ಟಡವನ್ನ ಸರಿಯಾಗಿ ಗುರುತಿಸಿ ಅದನ್ನ ಕ್ಲಾಸಿಫೈ ಮಾಡೋದು ಹೇಗೆ ಅಂತ ನೋಡೋಣ. ಇದು ಕೂಡ ಬಹಳ ಮುಖ್ಯ. ಮೊದಲನೇದಾಗಿ ಪಕ್ಕಾ ಕಟ್ಟಡ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಇಟ್ಟಿಗೆ, ಸಿಮೆಂಟ್, ಕಾಂಕ್ರೀಟ್ ಈ ಥರದ ಗಟ್ಟಿಮುಟ್ಟಾದ ಪರ್ಮನೆಂಟ್ ಮೆಟೀರಿಯಲ್ಸ್ ಬಳಸಿ ಕಟ್ಟಿರೋ ಮನೆ ಅಥವಾ ಬಿಲ್ಡಿಂಗ್. ಇದು ಫಸ್ಟ್ ಕ್ಲಾಸಿಫಿಕೇಶನ್. ಇದಕ್ಕೆ ತದ್ವಿರುದ್ಧ ಕಚ್ಚಾ ಕಟ್ಟಡ ಅಂದ್ರೆ ಮಣ್ಣು, ಹುಲ್ಲು, ತಗಡಿನ ಶೀಟ್ ಈ ತರಹದ ತಾತ್ಕಾಲಿಕ ವಸ್ತುಗಳಿಂದ ಕಟ್ಟಿರೋದು. ಈ ಎರಡರ ವ್ಯತ್ಯಾಸ ಗೊತ್ತಿದ್ರೆ ಫೀಲ್ಡ್ನಲ್ಲಿ ಕೆಲಸ ಮಾಡೋರಿಗೆ ತುಂಬಾನೇ ಕ್ಲಾರಿಟಿ ಸಿಗುತ್ತೆ. ಈ ಟೇಬಲ್ ಅನ್ನ ಒಮ್ಮೆ ನೋಡಿ. ಪ್ರತಿಯೊಂದು ಥರದ ಬಿಲ್ಡಿಂಗಿಗೂ, ಅದು ಜನ ವಾಸ ಮಾಡೋ ಮನೆಯಾಗಿರ್ಲಿ ಅಥವಾ ಅಂಗಡಿ, ಆಫೀಸ್ ಆಗಿರ್ಲಿ, ಒಂದು ಸ್ಪೆಸಿಫಿಕ್ ಸಿಂಬಲ್ ಅಂದ್ರೆ ಚಿಹ್ನೆ ಇರುತ್ತೆ. ಈ ಚಿಹ್ನೆಗಳನ್ನ ಸರಿಯಾಗಿ ಬಳಸಿದ್ರೆ ನಕ್ಷೆ ನೋಡಿದ ತಕ್ಷಣ ಎಲ್ಲರಿಗೂ ಒಂದೇ ರೀತಿ ಅರ್ಥ ಆಗುತ್ತೆ. ಯಾವುದೇ ಗೊಂದಲ ಇರೋಲ್ಲ. ಸರಿ, ಇಷ್ಟೊತ್ತು ಕಲಿತಿದ್ದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡೋಣ. ಹಾಗೆ ಆ ಅತಿ ಮುಖ್ಯವಾದ ಸಲಹೆಯನ್ನ ಇನ್ನೊಮ್ಮೆ ನೆನಪು ಮಾಡ್ಕೊಳ್ಳೋಣ. ಈ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದು, ಸಾರಾಂಶ ಎಲ್ಲವೂ ಇದೇ ವಾಕ್ಯದಲ್ಲಿದೆ. ರಸ್ತೆಗಳನ್ನ ಮೊದಲು ಮಾಡ್ಕೊಂಡ್ರೆ ನಮ್ಗೆ ತುಂಬಾನೇ ಈಸಿ ಆಗುತ್ತೆ. ಇದು ಮ್ಯಾಪಿಂಗ್ನ ಗೋಲ್ಡನ್ ರೂಲ್. ಇದನ್ನ ಯಾವತ್ತೂ ಮರಿಬಾರ್ದು. ಇಲ್ಲಿ ಇನ್ನೊಂದು ಪ್ರಾಕ್ಟಿಕಲ್ ಟಿಪ್. ಫೀಲ್ಡ್ನಲ್ಲಿದ್ದಾಗ ಪರ್ಫೆಕ್ಟ್ ಆಗಿ ಡ್ರಾಯಿಂಗ್ ಮಾಡ್ತಾ ಕೂರ್ಬೇಡಿ. ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಬದಲಿಗೆ ಸ್ಪೀಡಾಗಿ ಆದ್ರೆ ನಿಖರವಾಗಿ ಒಂದು ರಫ್ ಸ್ಕೆಚ್ ಮಾಡ್ಕೊಂಡು ಆಮೇಲೆ ಬೇಕಾದಾಗ ಅದನ್ನ ಫೇರ್ ಮಾಡಬಹುದು. ನೆನಪಿಡಿ, ಇಲ್ಲಿ ನಮ್ಮ ಗುರಿ ಕಲಾಕೃತಿ ಮಾಡೋದಲ್ಲ, ನಿಖರತೆ ಕಾಪಾಡೋದು. ಕೊನೆಯದಾಗಿ ಹೇಳೋದಾದ್ರೆ
ಈ ಒಂದು ವ್ಯವಸ್ಥಿತ ವಿಧಾನವನ್ನ ಯಾರು ಬೇಕಾದ್ರೂ ಫಾಲೋ ಮಾಡಬಹುದು. ಹಾಗೆ ಮಾಡಿದಾಗ ಕಷ್ಟ ಅನ್ಕೊಂಡಿದ್ದ ಕೆಲಸ ಸುಲಭ ಆಗುತ್ತೆ ಮತ್ತು ತುಂಬಾನೇ ಕಾನ್ಫಿಡೆನ್ಸ್ನಿಂದ ಒಂದು ನಿಖರವಾದ ಲೇಔಟ್ ನಕ್ಷೆಯನ್ನ ಖಂಡಿತ ರಚಿಸಬಹುದು. ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಇವತ್ತು ನಾವು ಕಲಿತ ಈ ಮೆಥಡ್ ಅಂದ್ರೆ ಒಂದು ದೊಡ್ಡ ಸಮಸ್ಯೆಯನ್ನ ಸಣ್ಣ ಸಣ್ಣ ಸುಲಭವಾದ ಹಂತಗಳಾಗಿ ವಿಂಗಡಿಸಿ ಪರಿಹಾರ ಕಂಡುಹಿಡಿಯೋದು, ಇದನ್ನ ನಮ್ಮ ಕೆಲಸದಲ್ಲಿ ಅಥವಾ ನಮ್ಮ ವೈಯಕ್ತಿಕ ಜೀವನದ ಬೇರೆ ಯಾವ ಸವಾಲುಗಳನ್ನ ಎದುರಿಸೋಕೆ ಬಳಸ್ಬೋದು? ಒಮ್ಮೆ ಯೋಚನೆ ಮಾಡಿ ನೋಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.